ಇನ್ನ ಉತ್ಖನನದ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡ ಹಲವು ಟಫ್ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ. ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಬಳಸಕೂಡದು. ಉತ್ಖನನದ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು, ಅವರ ಹತ್ರ ಮೊಬೈಲ್ ಇರಬಾರದು. ಯಾವುದೇ ಅಧಿಕಾರಿ ಆಗಿರಲಿ, ವಿಶೇಷ ತನಿಖಾ ತಂಡದಲ್ಲಿ ಇರುವಂತವರು ಮೊಬೈಲ್ ಅನ್ನ ಬಳಸಕೂಡದು. ಇದು ಟಫ್ ರೂಲ್ ನಂಬರ್ 1. ಹಾಗೇನೆ ಪ್ರತಿದಿನ ಹೊಸ ಕಾರ್ಮಿಕರ ತಂಡ, ಸಿಬ್ಬಂದಿಯೂ ಕೂಡ ಬದಲಾಗಬೇಕು. ದಿನದ 24 ಗಂಟೆಯೂ ಗುರುತಿಸಲಾದ ಸ್ಥಳಗಳಿಗೆ ಎಎನ್ಎಫ್ ಭದ್ರತೆಯನ್ನು ನೀಡಬೇಕು. ನಿಗೂಢ ವ್ಯಕ್ತಿಯ ಪ್ರತಿ ಹೆಜ್ಜೆಯೂ ಕೂಡ ವಿಡಿಯೋ ರೆಕಾರ್ಡ್ ಆಗುತ್ತೆ. ಈ ರೀತಿ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮೊನ್ನೆಯೂ ಕೂಡ ಅಷ್ಟೇ ಗೌಪ್ಯತೆ ಕಾಪಾಡಬೇಕು ಅಂತ ಹೇಳಿ ನಾವು ಗಮನಿಸ್ತಾ ಇದ್ವಿ. ನಿನ್ನೆ ಮೊನ್ನೆ ಎಲ್ಲ ಟಾರ್ಪಲ್ ಅನ್ನ ಕಟ್ಟಿ ಉತ್ಖನನ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಮೊಬೈಲ್ ಅನ್ನ ಬಳಕೆ ಮಾಡಬಾರದು, ಟಾರ್ಪಲ್ ಅನ್ನ ಕಟ್ಟಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂಥದ್ದು, ಆ ಉತ್ಖನನ ಮಾಡುವಂತಹ ಜಾಗ ಇತ್ಯಾದಿ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಇವತ್ತೇನೆಲ್ಲ ನಡೆಯುತ್ತೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ ನೀವು? ಪಟೇಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೀಗ ಉತ್ಖನನ ಕಾರ್ಯ ಆರಂಭ ಆಗುವಂತದ್ದು. ಸದ್ಯ ನೇತ್ರಾವತಿ ತಟಕೇರಿದೆ. ನಿನ್ನೆ 2 ದಿನಗಳ ಕಾಲ ಯಾವುದೇ ಬಂದಂತ ಭಕ್ತರಿಗೆ ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಏನು ಮುಸುಕುದಾರಿ ಹೇಳಿದಂತ ಜಾಗ ಅದಾಗಿತ್ತು. 1ರಿಂದ ಸರಿಸುಮಾರು 10ರವರೆಗೂ ಅಲ್ಲಿ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದ. ಈಗ ಅಲ್ಲಿ ಉತ್ಖನನ ಮಾಡಲಿಕ್ಕೆ ಮುಂದಾಗಿದ್ದರಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ. ಕಳೆದ 1-2 ದಿನಗಳು ಒಂದಿಷ್ಟು ಲೂಸ್ನೆಸ್ ಅಂದ್ರೆ ಪ್ರಕರಣ ತೆಗೆಯುವಂತ ವ್ಯವಸ್ಥೆ ಇತ್ತು. 6ರಲ್ಲಿ ಏನೋ ಒಂದು ಪಳವಳಿಕೆಗಳು ಸಿಕ್ತು. ಅದಾದ ಬಳಿಕ ಒಂದಿಷ್ಟು ರೂಲ್ಸ್ಗಳನ್ನ ಚೇಂಜ್ ಮಾಡಿರುವಂತದ್ದು, ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿರುವಂತದ್ದು. 1 ದಿನ ಬಂದ ಕೆಲಸಕ್ಕೆ ಇನ್ನು ಮತ್ತೊಂದು ದಿನ ಬರಲಿಕ್ಕೆ ಏನು ಕಾರ್ಮಿಕರು ಬರ್ತಾ ಇಲ್ಲ. ಹೀಗಾಗಿ ಬೇರೆ ಬೇರೆ ಜಾಗಗಳಿಂದ ಕಾರ್ಮಿಕರ ತರ ವ್ಯವಸ್ಥೆ ಆಗ್ತಾ ಇದೆ. ಅಧಿಕಾರಿಗಳ ಕೈಲಿ ಮೊಬೈಲ್ ಅನ್ನ ನೀಡ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳಂದ್ರೆ ಸ್ಟೆಲ್ಲಾ ವರ್ಗೀಸ್ ಏನಿದ್ರೆ ಅವರನ್ನ ಹೊರತುಪಡಿಸಿದ್ರೆ ಯಾವೊಬ್ಬ ಅಧಿಕಾರಿ ವರ್ಗದವರೆಗೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ. ಒಂದಿಷ್ಟು ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ಯಾವುದೇ ರೀತಿಯ ತನಿಖೆಯ ಪ್ರಮುಖ ಅಂಶಗಳನ್ನ ಆಚೆ ಬಿಡದಾಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಬಂದ ಭಕ್ತರು ಕೂಡ ಹೇಳ್ತಾ ಇರುವಂತದ್ದು, ಒಂದು ಕಡೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇದ್ದಾರೆ, ಅವರ ಆಶೀರ್ವಾದ ಇದ್ದೇ ಇದೆ. ಒಂದಿಷ್ಟು ಭಾಗಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಬಂದ ಎಲ್ಲ ಕಳಂಕ ದೂರ ಆಗುತ್ತೆ ಅಂತ ಅವ್ರನ್ನ ನನ್ನ ಜೊತೆ ಭಕ್ತರಿದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ತಮ್ದು ಯಾವ ಊರು, ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಅರ್ಚನಾ ಅಂತ, ಬೆಂಗಳೂರು ಯಶವಂತಪುರಿಂದ ಬಂದಿರೋದು. ಈಗ ಒಂದಿಷ್ಟು ಪ್ರಕರಣಗಳು ನಡೆದಿರುವಂತದ್ದು, ಪ್ರಚಾರ ಅಪಪ್ರಚಾರ ಕೂಡ ನಡೀತಾ ಇದೆ. ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರಿ, ಏನ್ ಹೇಳ್ತೀರಿ ಬಗ್ಗೆ? ನಾವು ಈ ಕೇಸ್ನ 3-4 ವರ್ಷದಿಂದ ನೋಡ್ತಾನೆ ಇದೀವಿ. ನಮಗೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಹೋರಾಟ ಮಾಡ್ತಿದೀವಿ. ಯಾವುದೇ ಹೆಣ್ಮಕ್ಳಿಗೂ ಈ ತರ ಅನ್ಯಾಯ ಆಗ್ಬಾರ್ದು. ಯಾರೇ ಮಾಡಿರ್ಲಿ, ಈ ಕೇಸ್ SIT ಕೊಟ್ಟಿರೋ ತುಂಬಾ ಒಳ್ಳೇದಾಗಿದೆ. ಸೌಜನ್ಯ ನ್ಯಾಯ ಸಿಗ್ಲೇ. ಪ್ರಮುಖ ತಲೆಬುರುಡೆ ಹುಡುಕೋ ವ್ಯವಸ್ಥೆ ಓಡಾಡ್ತಿದ್ದಾರೆ. ಮುಸುಕುದಾರಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಈ ಬಗ್ಗೆ ನಂಬಿಕೆ ಇದೆ ನಿಮಗೆ ಅಂತ? ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ದೇವ್ರನ್ನ, ಧರ್ಮಸ್ಥಳನ ಯಾವುದೇ ರೀತಿ ಎಲ್ಲೂ ಪ್ರಚಾರ ಮಾಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಧರ್ಮಸ್ಥಳ, ಮಂಜುನಾಥ ಸ್ವಾಮಿ ನಂಬಿಕೆ ನಮ್ಗೆ ಇದ್ದೇ ಇದೆ ಹಿಂದೂಗಳಿಗೆ. ಏನೇ ಮಾಡಿದ್ರು ಜನಸಾಗರ, ಜನ ಧರ್ಮಸ್ಥಳ ನಂಬ್ತಾರೆ, ಜನ ಬಂದೇ ಬರ್ತಾರೆ. ನಿಮ್ದು ಅವರು ಈಗ ಸದ್ಯಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಮುಸುಕುದಾರಿ ವ್ಯಕ್ತಿ. ನಾನು ಇಲ್ಲಿ ಶವಗಳನ್ನ ಹೋಗಿದ್ದೀನಿ ಅಂತ ಹೇಳ್ತಾನೆ. ನಂಬಿಕೆ ಇದೆ ನಿಮ್ಗೆ ಆ ಬಗ್ಗೆ? ಇಲ್ಲ, ನಂಬಿಕೆ ಇಲ್ಲ. ಏನ್ ನಂಬಿಕೆ ನಿಮಗೆ? ಧರ್ಮಸ್ಥಳ ದೇವ್ರ ನಂಬಿಕೆ ಅಷ್ಟೇ ನಮ್ಗಿರೋದು. ಶಕ್ತಿ ಜಾಸ್ತಿ ಇದೆ ದೇವಸ್ಥಾನದಲ್ಲಿ, ಆತರ ಏನ ಇಲ್ಲ. ನಿಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಈಗ ಸದ್ಯಕ್ಕೆ? ಆತರ ತಾವೇನ್ ಹೇಳ್ತೀರಿ ಸರ್ ಈ ತನಿಖೆ ಬಗ್ಗೆ, ಮುಸುಕುದಾರಿ ವ್ಯಕ್ತಿಯ ಬಗ್ಗೆ, ಶವಗಳು ಸಿಗ್ತಾ ಇರೋ ಅನ್ನೋ ಬಗ್ಗೆ ಏನ್ ಹೇಳ್ತೀರಿ? ಸರ್, ಶವಗಳು ಸಿಗ್ತಾ ಇರೋದು ಅನ್ನೋದು ಅದು ಮೂಢನಂಬಿಕೆ. ಅದು ಯಾಕೆ ಎಷ್ಟೋ ವರ್ಷಗಳ ನಂತರ ಅದು ಇದಾಗಿರೋದು. ಆ ಬುರುಡೆಗಳು ನದಿಯಲ್ಲಿ ತೇಲ್ಕೊಂಡು ಬರ್ಬೋದು, ಎಲ್ಲ ತುಂಬಾ ಇದಾಗುತ್ತೆ. ಅದು ಆ ಮುಸುಕುದಾರಿ ಹೇಳೋದನ್ನ ಇದಾದ್ರೆ SIT ತನಿಖೆ ಕೊಟ್ಟಿದ್ದಾರೆ. ಅದು ನಿಜ ಆದ್ರೆ ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗುತ್ತೆ. ನಿಜವಾದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅಪಪ್ರಚಾರದಲ್ಲಿ ಇದು ಮಾಡಬಾರ್ದು. ಸುಳ್ಳಾದ್ರೆ ಮಂಜುನಾಥ ಸ್ವಾಮಿ ನಿಜವಾಗ್ಲೂ ಹೇಳ್ತೀನಿ, ಅವರಿಗೆ ಶಿಕ್ಷೆ ಅಂತೂ ಖಂಡಿತ ತಪ್ಪಿದ್ದಲ್ಲ. ಇದು ಕಟ್ಟಿಟ್ಟ ಬುತ್ತಿ. ಇದು ಅವ್ರೇನಾರ ತಪ್ಪಿ ಆ ಬುರುಡೆ ಹುಡುಕಾಟ ಇದ್ ಮಾಡ್ತಾ ಇದಾರಲ್ಲ, ಅವನ್ಯಾರ ಇದ್ ಮಾಡಿದ್ರೆ ಅದೆಲ್ಲ ಕಟ್ಟಿಟ್ಟ ಬುತ್ತಿ. ಅದು ಅವನಿಗೆ ನಿಜವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ. ಅವರಿಗೆ SIT ತನಿಖೆ. ಒಂದೇ ನಿಮಿಷ ಮಾರುತಿ. ಇನ್ನ ಉತ್ಖನನದ ಸಂದರ್ಭದಲ್ಲಿ ವಿಶೇಷ ತನಿಖಾ ತಂಡ ಹಲವು ಟಫ್ ರೂಲ್ಸ್ಗಳನ್ನ ಜಾರಿಗೆ ತಂದಿದೆ.
ಸಿಬ್ಬಂದಿ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಬಳಸಕೂಡದು. ಉತ್ಖನನದ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿರಬೇಕು, ಅವರ ಹತ್ರ ಮೊಬೈಲ್ ಇರಬಾರದು. ಯಾವುದೇ ಅಧಿಕಾರಿ ಆಗಿರಲಿ, ವಿಶೇಷ ತನಿಖಾ ತಂಡದಲ್ಲಿ ಇರುವಂತವರು ಮೊಬೈಲ್ ಅನ್ನ ಬಳಸಕೂಡದು. ಇದು ಟಫ್ ರೂಲ್ ನಂಬರ್ 1. ಹಾಗೇನೆ ಪ್ರತಿದಿನ ಹೊಸ ಕಾರ್ಮಿಕರ ತಂಡ, ಸಿಬ್ಬಂದಿಯೂ ಕೂಡ ಬದಲಾಗಬೇಕು. ದಿನದ 24 ಗಂಟೆಯೂ ಗುರುತಿಸಲಾದ ಸ್ಥಳಗಳಿಗೆ ಎಎನ್ಎಫ್ ಭದ್ರತೆಯನ್ನ ನೀಡಬೇಕು. ನಿಗೂಢ ವ್ಯಕ್ತಿಯ ಪ್ರತಿ ಹೆಜ್ಜೆಯೂ ಕೂಡ ವಿಡಿಯೋ ರೆಕಾರ್ಡ್ ಆಗುತ್ತೆ. ಈ ರೀತಿ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮೊನ್ನೆಯೂ ಕೂಡ ಅಷ್ಟೇ ಗೌಪ್ಯತೆ ಕಾಪಾಡಬೇಕು ಅಂತ ಹೇಳಿ ನಾವು ಗಮನಿಸ್ತಾ ಇದ್ವಿ. ನಿನ್ನೆ ಮೊನ್ನೆ ಎಲ್ಲ ಟಾರ್ಪಲ್ ಅನ್ನ ಕಟ್ಟಿ ಉತ್ಖನನ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಇವತ್ತು ಕೂಡ ಅದು ಮುಂದುವರಿಯುತ್ತೆ. ಮೊಬೈಲ್ ಅನ್ನ ಬಳಕೆ ಮಾಡಬಾರದು, ಟಾರ್ಪಲ್ ಅನ್ನ ಕಟ್ಟಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂಥದ್ದು, ಆ ಉತ್ಖನನ ಮಾಡುವಂತಹ ಜಾಗ ಇತ್ಯಾದಿ ಇತ್ಯಾದಿ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ನೇರ ಸಂಪರ್ಕದಲ್ಲಿ ಮಾರುತಿ, ಇವತ್ತೇನೆಲ್ಲ ನಡೆಯುತ್ತೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ ನೀವು? ಪಟೇಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೀಗ ಉತ್ಖನನ ಕಾರ್ಯ ಆರಂಭ ಆಗುವಂತದ್ದು. ಸದ್ಯ ನೇತ್ರಾವತಿ ತಟಕೇರಿದೆ. ನಿನ್ನೆ 2 ದಿನಗಳ ಕಾಲ ಯಾವುದೇ ಬಂದಂತ ಭಕ್ತರಿಗೆ ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಏನು ಮುಸುಕುದಾರಿ ಹೇಳಿದಂತ ಜಾಗ ಅದಾಗಿತ್ತು. 1ರಿಂದ ಸುಮಾರು 10ರವರೆಗೂ ಅಲ್ಲಿ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ದ. ಈಗ ಅಲ್ಲಿ ಉತ್ಖನನ ಮಾಡಲಿಕ್ಕೆ ಮುಂದಾಗಿದ್ದಂತೆ ಶೋಧ ಕಾರ್ಯ ಮುಂದುವರಿತಾ ಇದೆ. ಕಳೆದ 1-2 ದಿನಗಳು ಒಂದಿಷ್ಟು ಲೂಸ್ನೆಸ್ ಅಂದ್ರೆ ಪ್ರಕರಣ ತೆಗೆಯುವಂತ ವ್ಯವಸ್ಥೆ ಇತ್ತು. 6ರಲ್ಲಿ ಏನೋ ಒಂದು ಪಳವಳಿಕೆಗಳು ಸಿಕ್ತು. ಅದಾದ ಬಳಿಕ ಒಂದಿಷ್ಟು ರೂಲ್ಸ್ ಗಳನ್ನ ಚೇಂಜ್ ಮಾಡಿರುವಂತದ್ದು, ಹೊಸ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡಿರುವಂತದ್ದು. ಒಂದು ದಿನ ಬಂದ ಕೆಲಸಕ್ಕೆ ಮತ್ತೊಂದು ದಿನ ಬರಲಿಕ್ಕೆ ಏನು ಕಾರ್ಮಿಕರು ಬರ್ತಾ ಇಲ್ಲ. ಹೀಗಾಗಿ ಬೇರೆ ಬೇರೆ ಜಾಗಗಳಿಂದ ಕಾರ್ಮಿಕರ ತರೋ ವ್ಯವಸ್ಥೆ ಆಗ್ತಾ ಇದೆ. ಅಧಿಕಾರಿಗಳ ಕೈಲಿ ಮೊಬೈಲ್ ಅನ್ನ ನೀಡ್ತಾ ಇಲ್ಲ. ಜೊತೆಗೆ ಅಧಿಕಾರಿಗಳಂದ್ರೆ ಸ್ಟೆಲ್ಲಾ ವರ್ಗೀಸಿದ್ರೆ ಅವರನ್ನ ಹೊರತುಪಡಿಸಿದ್ರೆ ಯಾವೊಬ್ಬ ಅಧಿಕಾರಿ ವರ್ಗದವರೆಗೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡುವಂತಿಲ್ಲ. ಒಂದಿಷ್ಟು ಗ್ರೀನ್ ಮ್ಯಾಟ್ ಗಳನ್ನ ಹಾಕಿ ಯಾವುದೇ ರೀತಿಯ ತನಿಖೆಯ ಪ್ರಮುಖ ಅಂಶಗಳನ್ನ ಆಚೆ ಬಿಡದಾಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಬಂದ ಭಕ್ತರು ಕೂಡ ಹೇಳ್ತಾ ಇರುವಂತದ್ದು, ಒಂದು ಕಡೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇದ್ದಾರೆ, ಅವರ ಆಶೀರ್ವಾದ ಇದ್ದೇ ಇದೆ. ಒಂದಿಷ್ಟು ಭಾಗಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ಬಂದ ಎಲ್ಲ ಕಳಂಕ ದೂರ ಆಗುತ್ತೆ ಅಂತ ಅವ್ರನ್ನ ನನ್ನ ಜೊತೆ ಭಕ್ತರಿದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ತಮ್ದು ಯಾವ ಊರು, ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಅರ್ಚನಾ ಅಂತ, ಬೆಂಗಳೂರು ಯಶವಂತಪುರದಿಂದ ಬಂದಿರೋದು. ಈಗ ಒಂದಿಷ್ಟು ಪ್ರಕರಣಗಳು ನಡೆದಿರುವಂತದ್ದು, ಪ್ರಚಾರ ಅಪಪ್ರಚಾರ ಕೂಡ ನಡೀತಾ ಇದೆ. ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ರಿ, ಏನ್ ಹೇಳ್ತೀರಿ ಬಗ್ಗೆ? ನಾವು ಈ ಕೇಸ್ನ 3-4 ವರ್ಷದಿಂದ ನೋಡ್ತಾನೆ ಇದೀವಿ. ನಮಗೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಹೋರಾಟ ಮಾಡ್ತಿದೀವಿ. ಯಾವುದೇ ಹೆಣ್ಮಕ್ಳಿಗೂ ಈ ತರ ಅನ್ಯಾಯ ಆಗ್ಬಾರ್ದು. ಯಾರೇ ಮಾಡಿರ್ಲಿ, ಈ ಕೇಸ್ SIT ಕೊಟ್ಟಿರೋ ತುಂಬಾ ಒಳ್ಳೇದಾಗಿದೆ. ಸೌಜನ್ಯ ನ್ಯಾಯ ಸಿಗ್ಲಿ. ಪ್ರಮುಖ ತಲೆಬುಡೆ ಹುಡುಕೋ ವ್ಯವಸ್ಥೆ ಓಡಾಡ್ತಿದ್ದಾರೆ. ಮುಸುಕುದಾರಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಈ ಬಗ್ಗೆ ನಂಬಿಕೆ ಇದೆ ನಿಮಗೆ ಅಂತ? ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ದೇವ್ರನ್ನ, ಧರ್ಮಸ್ಥಳನ ಯಾವುದೇ ರೀತಿ ಎಲ್ಲೂ ಪ್ರಚಾರ